ನೋಡಮ್ಮ, ಈ ಲಾಸ್ಯ ಮಾಡಿರೋ ಇದಕ್ಕೆ ನನಗೆ ಇವ್ರು ಅಂತಾರಲ್ಲ, ನಮ್ಮ ಅತ್ತೆನೋ ನಮ್ಮ ಮಾಮ, ಇವ್ರು ನನಗೆ ಎಂಬ ಅಂಥದ್ದು ಏನಿಲ್ಲಪ್ಪ. ಇವ್ರು ಯಾಕೆ ಮಾತಾಡಬೇಕು? ನಮ್ಮ ವೈಷ್ಣವ ಅತ್ತೆ ಅಂತೂ ಇವಳೆ ನಮ್ಮ ಹುಡುಗಿಗೆ ಹೇಳ್ಕೊಟ್ಟು ಇದು ಹೇಳ್ಕೊಟ್ಟಿರೋದು ಇವಳೆ ಅಂತೈತೆ. ನಾನು ಯಾಕಮ್ಮ ಹೇಳ್ಕೊಡ್ಲಿ? ನೋಡಿ ಹೆಂಗ್ ಮಾತಾಡ್ತಾರೆ. ನನಗೂ ಫೋನ್ ಮಾಡಿ ಹಂಗೆ ಅಂದ್ಲು ಈ ವೈಷ್ಣು, ಅಕ್ಕ ನಿಮ್ಮ ಮಾನಸ ನಮ್ಮ ಲಾಸ್ಯನ್ಗೆ ಹೇಳ್ಕೊಡ್ತಾಳೆ, ನಮ್ಮ ಲಾಸ್ಯ ಚೆನ್ನಾಗಿದ್ಲು ಕಣಕ ಮಾನ್ವಿತನ ಹತ್ರ ಅಂತ ಹೇಳ್ತಾಳೆ. ನೋಡು ಎಷ್ಟಿರ್ಬೇಡ, ಎಲ್ಲಾರ್ಗು ಸರಿಯಾಗಿ ಹೇಳ್ತೀನಿ, ಎಲ್ಲಾರ್ಗು ಗೊತ್ತಾಗಬೇಕು. ಅಲ್ಲ ಏನು ಮಾಡವಳೆ, ಎಷ್ಟೋ ನಾವು ಮಾತಾಡ್ಸಲ್ಲ ಅಂತೇಳಿ ಹಿಂಗೆ ಅವಳಿಗೆ ಮಾತಾಡಿದ್ರೆ ಹೆಂಗೆ? ಅವರೆಲ್ಲ ಚೆನ್ನಾಗಿ ಓದಿದಾರಂತೆ, ನಾನು ಓದಿಲ್ವಂತೆ. ಅದಕ್ಕೆ ನನಗೆ ಓದಿಲ್ಲ ಅಂತಂದ್ರೆ ನನಗೆ ಟ್ಯಾಲೆಂಟ್ ಐತೆ. ನನಗೆ ಈಗ ಎಲ್ಲನ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ನನಗೆ ಇವತ್ತು ಓದಿಲ್ಲ ಅಂತಂದ್ರೆ ನನಗೆ ಟ್ಯಾಲೆಂಟ್ ಐತೆ ಅಮ್ಮ. ಹೆಂಗಿರ್ಬೇಕು, ಹೆಂಗೆ ಏನು, ನನಗೆಲ್ಲ ಟ್ಯಾಲೆಂಟ್ ಐತೆ. ಆದರೆ ನೋಡು ಇವತ್ತೇನು ಬೈತೈತೆ ನನಗೆ. ನಾವು ಹೇಳ್ಕೊಟ್ಟಿದ್ದೀವ ಇವಳಿಗೆ? ಇಲ್ಲದೆಲ್ಲ ಏನು ಮಾಡ್ತೈತೆ ಈ ಮಾನ್ವಿತಾ. ನೋಡು ಅವಳು ಹೆಂಗೆ ಮಾತಾಡಿದ್ಲು, ನೀವೇನೆ ಇವಳೇ ಹೇಳ್ಕೊಟ್ಟಿದ್ದು, ಇವಳೇ ಜಗಳ ತಂದಿಟ್ಟಿದ್ದು ಅಂತ ಹೆಂಗೆ ಮಾತಾಡ್ತಾಳೆ. ಹೇಳಿದೇನಲ್ಲ ಮಾನ್ವಿತಿಗೆ, ನನ್ನ ಮಗಳ ಸುದ್ದಿಗೆ ಏನಾದರೂ ಬಂದ್ರೆ ನಿನಗೇನೋ ಗ್ರಾಚಾರ ಕಣಮ್ಮ ಅಂತ ಹೇಳಿದ್ದೀನಿ. ಎಷ್ಟಿರ್ಬೇಡ. ಅಲ್ಲ ನನ್ನ ಎದುರಿಗೆ ಇಷ್ಟೊಂದು ಮಾತಾಡ್ತಾಳಲ್ಲ, ಇವರೆಲ್ಲ ಲೂಸ್ ಕೊಟ್ಟಿರೋದು ಕಲ್ವೆ ಅವಳು ಮಾತಾಡೋದು. ಇವರು ಇಬ್ರು ಬಿಗಿಯಾಗಿದ್ದಿದ್ರೆ ಇಲ್ಲ ಅಂತ ಹೇಳಿ ಅವಳು ಮೊಮ್ಮಗಳೇ ಇವಳು ಮೊಮ್ಮಗಳೇನೆ. ನೀನು ನೀನು ಯಾಕೆ ಮಾತಾಡೋದಂತ ಮಾನ್ವಿತಿನ ಬಗ್ಗೆ ಮಾಡ್ಬೇಕಾ? ಇವರೆಲ್ಲ ಸೇರ್ಕೊಂಡು ಮಾನ್ವಿತನ ಸಪೋರ್ಟ್ ಮಾಡ್ತಾರೆ. ಅಪ್ಪ ಒಜ್ಜೆ ಅಂತೂ ಇವಳು ನನಗೆ ಇಲ್ಲೊಂದು ಹೇಳ್ಕೊಡ್ತಾಳೆ, ಬಾರಮ್ಮ ಹೋಗೋಣ ಮನೆಗೆ ಅಂತ ಕರೆಯಕ್ಕೆ ಬಂದಿತ್ತಮ್ಮ. ಅವಳ ಆಸೆ ನಮ್ಮ ಮನೆಯಾಗಿದ್ದಾಗ ಹಿಂಗೆಲ್ಲ ಮಾತಾಡ್ತಾರೆ. ನೀವು ಯಾರು ಬಂದಿರ್ಲಿಲ್ವಲ್ಲ, ಅವಕ್ಕೆ ಸಾದ್ರ ತಗೊಂಡು ನಮ್ಮನ್ನ ಈ ಥರ ಮಾತಾಡ್ತಾರೆ. ಬಿಡು, ಅವ್ರಿಗೇನು ಮದುವೆ ಆದಾಗಿಂದನ ಯಾರು ಬಂದಿಲ್ಲ ಅವಳಿಗೆ, ಅಪ್ಪ ಅಮ್ಮ ಯಾರು ನೋಡಕ್ ಬಂದಿಲ್ಲ ಅಂತೇಳಿ. ಅದರ್ಧ ಅವ್ರಿಗೆ ಒಂಥರ ಚೆನ್ನಾಗಿತ್ತು. ಒಂದಕ್ಕೆ ಯಾರು ಇಲ್ಲ ಬಿಡು, ಇನ್ಯಾರ ಇದ್ದಾರೆ ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ. ನೀ ಬಂದಿರೋದು ನೋಡ್ಬಿಟ್ರೆ ಇವಾಗ ಸುಮ್ಮನಾಗ್ತಾರೆ. ವೈಷ್ಣವತ್ತೆ ಭೀಮಾ ಮಾಮನ ಹಂಗೆ ಮಾತಾಡುತ್ತೆ. ಯಾವಾಗಲ ಬಂದವಳು ಇವಳು ಸ್ನೇಹ. ಇವಳನ್ನ ಕರ್ಕೊಂಡು ಬರ್ತಾ ಇದ್ದಾಳೆ. ಯಾಕ ನಾವು ಫೋನ್ ಮಾಡಿ ಬೈದ್ವಲ್ಲ, ನೋಡು ನಿಮ್ಮ ಮನಸ್ಸನಿಗೆ ಫಸ್ಟ್ ಒಳ್ಳೆ ಬುದ್ಧಿ ಕಲಿಸು ಅಂತ ಬೈದ್ವಲ್ಲ, ಅದಕ್ಕೆ ನೋಡು ಯಾಕ ಸಿಟ್ನಾಗೆ ಬರ್ತಾ ಇದ್ದಾಳೆ. ಅದು ಇದು ಯಾರನ್ನ ಹೇಳಿರ್ತಾರೆ, ಮೊದಲೇ ಜನ ಒಂದಿಟ್ಟು ಬಿಡ್ತಾರೆ. ಅಯ್ಯೋ ಒಂದಿಟ್ಟು ಏನಾದ್ರೆ ಸಾಕು, ಹಿಂಗೆ ಅಂತ ಫೋನ್ ಮಾಡೋ ಅಂಥವ್ರು ಇದ್ದಾರೆ ಈ ಊರಾಗೆ. ನಮ್ಮೂರಾಗೆ ಅಂತಲ್ಲ ಎಲ್ಲ ಕಡೆ ಇದ್ದಾರೆ. ಯಾರಾದರೂ ಸ್ವಲ್ಪ ಜಗಳ ಆಡೋರು ಅಂತಂದ್ರೆ, ಏನಾದ್ರು ಒಂದು ಸ್ವಲ್ಪ ವಿಷಯ ಗೊತ್ತಾಗೈತೆ ಅಂತಂದರೆ ಫೋನ್ ಮಾಡೋದು, ಇದು ಹೇಳೋದು, ಹಂಗೆಲ್ಲ ಮಾಡೋ ಅಂಥವ್ರು ಇದ್ದಾರೆ. ಯಾರೋ ಹೇಳೋರೆ, ಅದಕ್ಕೆ ಬಂದವಳು. ಅವಳಾದರೆ ಮೊಮ್ಮಗಳು, ನನ್ನ ಮಗಳಾದರೆ ಮೊಮ್ಮಗಳಲ್ಲ. ನೋಡು ಹಿಂಗೆ ಮಾಡಬೇಕು ಯಾರಿಗಾನ ನೀವು. ಅಲ್ಲ ಫೋನ್ ಮಾಡಿ ಫಸ್ಟ್ ಆ ಮಾನಸನಿಗೆ ಬುದ್ಧಿ ಹೇಳ್ಬಾ, ಆ ಮಾನಸನಿಗೆ ಬುದ್ಧಿ ಕಲಿಸು ಅಂತ ಹೇಳ್ತಿರಲ್ಲ ನೀನು ನಿನ್ನ ಸೊಸೆ. ನೋಡು ತಪ್ಪೆಲ್ಲನ ಅವಳದೆ. ಇವಾಗ ಇವಳು ಹೇಳ್ಕೊಟ್ಟವಳ, ನಾನು ಏನು ಹೇಳ್ಕೊಟ್ಟಿಲ್ಲಮ್ಮ, ನಾನೇನೂ ಅಂದಿಲ್ಲಮ್ಮ. ಅವ್ರನ್ನ ಸುಮ್ಮನೆ ಅಂದಮೇಲೆ ಎಲ್ಲರೂ ಇದು ಮಾಡ್ತಾರಮ್ಮ, ನೀವು ಬಂದಿಲ್ಲದಕ್ಕೆ ಅಂತಾಳೆ. ಎಷ್ಟೋ ನಾವು ಬಂದಿಲ್ಲದಕ್ಕೆಲ್ಲ ಹಿಂಗೆ ಮಾಡ್ಬೇಕೆ? ಅಲ್ಲ ಇವರಿಬ್ರು ಇನ್ನೂ ಚೆನ್ನಾಗಿರ್ಬೇಕು. ಆ ಮಾನ್ವಿತನ್ಗೆ ಇನ್ನೂ ಸರಿಯಾಗಿ ನೀವೆಲ್ಲರೂ ಸೇರ್ಕೊಂಡು ಬುದ್ಧಿ ಕಲಿಸ್ಬೇಕು ಅವಳಿಗೆ. ಅದು ಬಿಟ್ಬಿಟ್ಟು ಇವಳಿಗೆ ಹಿಂಗೆ ಮಾಡಿ ಅವಳನ್ನ ಮಾನ್ವಿತನ್ ಮಾತಾಡ್ಸ್ಕೊಂಡು ನೀವು ಚೆನ್ನಾಗಿರೋ ಅಂಥದ್ದೇನಮ್ಮ ನೀವು? ಅವರು ಸೇನಾಕಿದ್ರು ಕಣೆ, ಸೇನಾಕಿದ್ರು. ನಮ್ಮ ಲಾಸ್ಯನೂ ಮಾನ್ವಿತ ಇಬ್ರು ಸೇನಾಕಿದ್ರು. ಅವರಿಬ್ರು ಮಧ್ಯೆ ಇವಳೇ ತಂದಿಕ್ಕಿದ್ದು ಹಂಗೆ ಹಿಂಗೆ ಅಂತೇಳಿ. ಲಾಸ್ಯನೂ ಭುವನ್ ಅವರು ಸೇನಾಕಿದ್ರು, ಇವಳೇ ಇಲ್ಲದೆಲ್ಲನ ತಂದಿಕ್ಕಿದ್ದು. ಮತ್ತೆ ನೋಡು ಭವಿತು ಹೆಂಗೆ ಕೆಲಸ ಮಾಡ್ತಾನೆ, ನೀನು ಲಾಸ್ಯ ಹಂಗೆ ಹೇಳಿ ಕೆಲಸ ಮಾಡಿಸ್ಕೋಬೇಕು ಅಂತ ಇಲ್ಲದ್ದೆಲ್ಲನ ಅವಳು ತಲೆಗೆ ತುಂಬಿ 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 ಅವ್ರ ಎಲ್ಲರ ಮಧ್ಯೆ ಇವಳೇ ತಂದಿಕ್ಕಿದ್ದು. ಅದಕ್ಕೆ ಮತ್ತೆ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಮ್ಮ ಅಂತ ಹೇಳಿದ್ದು. ನಾವು ಹೇಳಿದ್ರೆ ಕೇಳಲ್ಲ. ಇವ್ರದ್ದೇನೋ ಅಂತಾಳೆ, ಅದಕ್ಕೆ ನಾವು ಫೋನ್ ಮಾಡಿ ಹೇಳಿದ್ವಿ ನಿಮಗೆ. ಹೇಳ್ದೆ ಏನು, ಅದಕ್ಕೆ ನೀನು ಭಯ ಇಲ್ಲ ಬಿಡು, ನಾವು ಇರೋದು ಹೇಳಿದೀವಿ, ಇಲ್ಲದ್ದೇನು ಹೇಳಿಲ್ಲ. ಹೇಳು ಒಂದಿಷ್ಟು ಸದ್ರವಾಗಿರೋರು ಸಿಕ್ಕಿದ್ರೆ, ಯಾಕಂದರೆ ಅವಳಂತೂ ಋತು ಮಗಳು ಅಂತ ಹೇಳಿ ಬಂದು ಬೈತಾಳೆ. ಋತು ಅಂತೇಳಿ ಅವಳಿಗೇನೋ ಒಂದು ಮರ್ಯಾದೆ ಕೊಟ್ಟು ಅವರೆಲ್ಲ ಏನೋ ದೊಡ್ಡ ಇದು ಅಂತೇಳಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನೀವು ಒಯ್ದಿರ. ಗೊತ್ತಾಗ್ತೈತಿ, ಇದ್ರಾಗೆ ಗೊತ್ತಾಗ್ತಿಲ್ಲ ನಿಮ್ಮ ಬುದ್ಧಿ ಏನು ಅಂತೇಳಿ. ಅಯ್ಯೋ ಹಿಂಗೆ ಮಾಡಬಾರ್ದು. ಏನು ಅವಳಿಗೆ ಯಾರೂ ಇಲ್ಲ ಅಂತ ಹೇಳಿ ನಮ್ಮ ಮಾನಸನ್ಗೆ ಪಾಪ. ಅವಳೇನು ಮಾಡವಳೆ, ಅವಳೇನು ಹೇಳ್ಕೊಟ್ಟವಳೆ, ಅವಳೇನೋ 1000 ಹೇಳ್ತಾಳಮ್ಮ ಹೇಳೋದು, ಅವಳು ಹೇಳ್ಕೊಟ್ಟವಳ. ಈ ಲಾಸ್ಟಿನಿಗೆ ಬುದ್ಧಿ ಬೇಡವಾ? ಯಾಕ ಸುಮ್ಮನಿರು, ಚೆನ್ನಾಗಿರತ್ತಾಗೆ ಚೆನ್ನಾಗಿರ್ಬೇಕು, ಸುಮ್ಮನೆ ಮಾತಾಡಬಾರ್ದು.
ಈಗ ನಾವು ನೀವು ಚೆನ್ನಾಗಿದ್ದೀವಿ, ಚೆನ್ನಾಗಿರೋಣ. ನಾನೇನು ಹೇಳಿದೆ ಅಕ್ಕ ಹಿಂಗೆ ನಮ್ಮ ಲಾಸಿನಿಗೆ ಲಾಸಿಯನು ಮನಸ್ಸು ಚೆನ್ನಾಗಿದ್ರು ಅವ್ರು ಯಾವಾಗಿಂದಲೂ ಹಂಗೆ ಅವ್ರಿ. ಅದಕ್ಕೇನೆ ಇವಳು ನೀನು ಹಂಗೇಳು ಕೆಲಸ ಭುವನ ಹತ್ರ ಕೆಲಸ ಮಾಡಿಸ್ಕೊಂಡು ಮಾಡಲ್ಲ. ಮನೆ ಕೆಲಸ ಏನು ಅವನಿಗೆ ಮಾಡಿ ಅಭ್ಯಾಸ ಇಲ್ಲ. ಭೂವಿತ್ ಮಾಡ್ತಾನೆ, ಮಾನ್ವಿತನ ಗಂಡ ಮಾಡ್ತಾನೆ, ಎಲ್ಲ ಕೆಲಸನೂ ಮಾಡ್ತಾನೆ. ಆದರೆ ಭುವನ್ಗೆ ಮನೆ ಕೆಲಸ ಯಾವ ಕೆಲಸನೂ ಮಾಡಿ ಅಭ್ಯಾಸ ಇಲ್ಲ. ಇವಳು ನೀನು ಹೇಳ್ಬೇಕು, ಇವಳು ಹೇಳ್ಕೊಟ್ಟಿರೋದು. ಭುವನ್ ಅದಕ್ಕೆ ಜಗಳ ಮಾಡ್ಕೊಂಡ. ನಾವೇನಂದ್ವಿ ಬಾರಮ್ಮ ಹೋಗೋಣ ಅಂತೇಳಿ ನಮ್ಮ ಲಾಸಿಯನ್ನ ಕರೆಯೋಣ ಅಂತ ಹೋದ್ವಿ. ಇಲ್ಲ ನಾನು ಬರಲ್ಲ, ನಾನು ಮಾನಸನ ಜೊತೆಗೆ ಇರ್ತೀನಿ ಅಂತ ಅಂದ್ಲು. ಇವಳೆ ಎಲ್ಲ ಮಾನ್ವಿತನ ಮಧ್ಯೆ ಲಾಸಿನ ಮಧ್ಯೆ ತಂದಿಕ್ಕಿರೋದು ಇವಳೆ, ಭೂವಿತ್ ಮತ್ತೆ ಲಾಸಿನ ಮಧ್ಯೆ ತಂದಿಟ್ಟಿರೋದು ಇವಳೇನೆ. ಎಲ್ಲ ಇವಳೆ ಇದು ಮಾಡ್ತಾಳೆ. ಬುದ್ಧಿ ಹೇಳು ಅಂತ ಹೇಳಿ ಹೇಳಿದ್ದು ನಿಜ. ನಾವೇನೇ ಇಲ್ಲದ್ದು ಹೇಳಿಲ್ಲ, ಇರೋದು ಹೇಳಿದ್ದೀವಿ. ನೀವು ಬೇಜಾರಾದ್ರೂ ಪರವಾಗಿಲ್ಲ ಸ್ನೇಹಕ್ಕ, ಯಾಕಂದ್ರೆ ನಾನು ಇರೋದು ಹೇಳಿದ್ದೀನಿ. ನೀವು ನನ್ನ ಮಗಳು ಹಂಗಲ್ಲ ಅಂತ ನೀವು ಅನ್ಬೋದು. ನೋಡಿ, ನಿನ್ನ ಮಗಳದಾದ್ರೆ ನೀನು ಮುಚ್ಚಕ್ಕಂತೀಯ, ನನ್ನ ಮಗಳದಾದ್ರೆ ಅಯ್ಯೋ ಮಾನಸನೇ ತಪ್ಪು ಮಾಡಿದ್ದು, ಮಾನಸನೇ ಹೇಳ್ಕೊಟ್ಟಿತ್ತು ಅಂತ ಹೇಳ್ತೀಯ. ಆದರೆ ಲಾಸ್ಟ್ ನೀವು ಬುದ್ಧಿ ಬೇಡವಾ? ನಿನ್ನ ಮಗಳಿಗೆ ತಾನೇ ಇದ್ರಾಗ ತಪ್ಪು, ನನ್ನ ಮಗಳದ್ದೇನು ತಪ್ಪಿಲ್ಲಕ್ಕ. ಇದ್ರಾಗೆ ಇವಳದೇ ತಪ್ಪು, ನನ್ನ ಮಗಳದ್ದೇನೂ ತಪ್ಪಿಲ್ಲ. ನಾನು ಹೇಳ್ತೀನಲ್ಲ ಅವಳದೇನೂ ತಪ್ಪಿಲ್ಲ. ನೋಡಮ್ಮ, ಅವಳ ಮಗಳದಾದ್ರೆ ಏನೂ ತಪ್ಪಿಲ್ವಂತೆ ಹೆಂಗೆ ಮಾತಾಡ್ತೈತಿ ಅತ್ತೆ. ಹಿಂಗೆಲ್ಲ ಮಾತಾಡಬಾರ್ದು. ಇನ್ನು ಇಲ್ಲದೆಲ್ಲ ಹೇಳ್ಕೊಡ್ಬೇಡ ಮನಸ. ನಿನ್ ಸುಮ್ಮನಿರೋದು ಕೇಳಿ. ಇವಳು ಮಾತು ಕೇಳ್ಕೊಂಡು ನೀನು ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ಸ್ನೇಹ. ಇಷ್ಟು ದಿವಸ ಇಲ್ದವಳು ಇವಾಗೆಲ್ಲ ಬಂದು ಇವಾಗ ಯಾಕೆ ಮಾತಾಡ್ತಾ ಇದೆಯಾ? ನನಗೇನೋ ಬೇಜಾರಾಗಿತ್ತಮ್ಮ, ನಾನು ಬರಲಿಲ್ಲ. ಇವಾಗ ಹಂಗಾರೆ ಬಂದು ಮಾತಾಡಬಾರ್ದ? ಯಾರೇ ಆಗಲಿ ಚೆನ್ನಾಗಿ ಆಗ್ತಾರೆ ಸ್ವಲ್ಪ ದಿನ ಅಷ್ಟೇನೆ. ನೀವೆಲ್ಲ ಮಾಡ್ತಾ ಇರೋದು ನೋಡಿ ತೆಗಿ, ನಾನು ಹೋಗ್ಬೇಕು, ನನ್ನ ಮಗಳ ಹತ್ರ ಚೆನ್ನಾಗಾಗಬೇಕು, ಚೆನ್ನಾಗಿರ್ಬೇಕಂತ ನೀವು ಮಾಡ್ತಾ ಇರೋದು ನೋಡೇನೆ ನಾನು ಬಂದಿರೋದು. ನೀವು ಮಾಡ್ತಾ ಇರೋದಕ್ಕೇನೆ. ನೀವು ಹಿಂಗೆ ಮಾಡಬಾರ್ದು, ಇಂಥವು ಮಾಡಬಾರ್ದಮ್ಮ ಯಾರಿಗೇ ಆಗಲಿ. ನೀವು ಇದ್ಯಾಕೆ ಸ್ನೇಹ ಇಷ್ಟೊಂದು ಬಾಯಿ ಮಾಡ್ತಾವಳೆ? ನೋಡಪ್ಪ, ನಾವು ಇಲ್ಲದೆಲ್ಲನ ಅವ್ರ ಮಗಳ ಬಗ್ಗೆ ಮಾತಾಡಿದ್ವಂತೆ. ನಾವ್ಯಾಕಪ್ಪ ಮಾತಾಡ್ಲಿ? ಅವಳು ಮಾಡಿರತ್ತಾರೆ ನಾವ್ ಹೇಳಿರೋದು. ಸ್ನೇಹಕ್ಕ ಚೆನ್ನಾಗಿರತ್ತಾಗ ಚೆನ್ನಾಗಿರ್ಬೇಕು. ಆಲೇನೆ ನೀನು ಅವಾಗೆಲ್ಲ ಜಗಳ ಮಾಡ್ಕೊಂಡು ಚೆನ್ನಾಗಾಗಿದ್ದೆ. ಚೆನ್ನಾಗಿರೋದು ನೋಡು ಅಷ್ಟೇನೆ. ಈ ಮಾನಸನ್ಗೆ ಬುದ್ಧಿ ಹೇಳು, ಬುದ್ಧಿ ಹೇಳಿ ಬುದ್ಧಿ ಕಲಿಸಿ ಎಲ್ಲರ ಹತ್ರ ಚೆನ್ನಾಗಿರಮ್ಮ ಅಂತ ಹೇಳು. ಆದ್ರೆ ಇಂಥ ಬುದ್ಧಿ ಕಲಿಸ್ಬೇಡ. ಹೇಳ್ಬಿಡು, ಒಳ್ಳೆ ಮಾತಲ್ಲಿ ಹೇಳ್ಬಿಡು. ನಾನು ನೀನು ಬರಲಿ ಅಂತ ಸುಮ್ಮನಿದ್ದೆ. ನನಗೆ ಈ ಮಾನಸನ್ಗೆ ಸರಿಯಾಗಿ ಬೈದು ಬಿಡ್ಬೇಕೆಂಬ ಸಿಟ್ಟು ಬಂತು. ನಮ್ಮ ಲಾಸಿನ ಭುವನ್ ಎಷ್ಟು ಚೆನ್ನಾಗಿದ್ರು ಗೊತ್ತಾ? ಮಾನ್ವಿತನೂ ಲಾಸಿ ಎಷ್ಟು ಚೆನ್ನಾಗಿದ್ರು. ಅವರೆಲ್ಲರ ಮಧ್ಯೆ ಕಿತಾಪತಿ ತಂದಿಟ್ಟವಳೆ ಈ ಮಾನಸ. ಮಾತಾಡಿದ್ರೆ ಇರೋದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೋದ್ರು ಅನ್ನೋ ಹಾಗೆ ಮಾತಾಡ್ತೀಯಲ್ಲ ನೀನು. ಇದು ಇದ್ದಂಗೆ ಹೇಳ್ತಾ ಇದೀವಿ. ಇಷ್ಟೊಂದೆಲ್ಲ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಮಗಳಿಗೆ ಮಾತಾಡ್ಸ್ಕೊಂಡು ನಾನು ಚೆನ್ನಾಗೇ ಇರ್ತೀನಿ, ಮಾತಾಡಿಸ್ತೀನಿ. ಚೆನ್ನಾಗಿರ್ತೀವಿ ಬಿಡು. ನಮಗೂ ಇರೋಳೊಬ್ಳು ಏನೋ ನಾವು ಅವಾಗ ಸ್ವಲ್ಪ ನಾವು ಹೇಳ್ದಂಗೆ ಕೇಳಲಿಲ್ವಲ್ಲಪ್ಪ ಅನ್ನೋದೊಂದು ಸ್ವಲ್ಪ ಬೇಜಾರಿತ್ತು. ಕರ್ಕೊಂಬಂದು ಮಾಡಿದವರೆಲ್ಲ ನೀವೇನೆ. ಅವಳೆ ಲಾಸ್ಯನೇ ಮಾಡಿದ್ದೆಲ್ಲನ. ಲಾಸ್ಯನ ಮಾನ್ವಿತ ಇಬ್ರು ಸೇರ್ಕೊಂಡು ಮಾಡ್ಬಿಟ್ಟು ಇವಾಗ ಇವರೇ ಹಿಂಗೆ ಮಾತಾಡಿದ್ರೆ ಇವರೇ ಮಾಡ್ದಾರು. ಇವರೇ ಕಣಪ್ಪ, ಇವರೇ ಕಣಮ್ಮ ಮಾಡಿದಾಳು. ನಿನ್ನ ಮೊಮ್ಮಗಳೇ ಕಣಮ್ಮ ಮಾಡಿದವಳು. ಹೇಳ್ಬಿಟ್ಟು ಶರತ್ ಒಳ್ಳೆಯವನು, ಮದ್ವೆ ಆಗ್ಬಿಡು ಅಂತ ಹೇಳಿ ಹೇಳ್ದಾರು ಇವರೇನೆ. ನಮ್ಮ ನನಗೆ ಈ ಶರತ್ ಯಾರು ಅದೆಲ್ಲ ನಾನು ನೋಡೇ ಇರ್ಲಿಲ್ಲ. ಈ ಲಾಸ್ಯನಿಗೆ ಈ ಮಾನ್ವಿತ ಹೇಳವಳೆ. ಈ ಮಾನ್ವಿತನು ಲಾಸ್ಟ್ಗೆ ಸೇರ್ಕೊಂಡು ಈ ಶರತ್ ತುಂಬಾ ಒಳ್ಳೆಯವನು ಕಣೆ, ಹಂಗ್ ದುಡಿತಾನೆ ಹಿಂಗ್ ದುಡಿತಾನೆ ಅಂತ ಹೇಳಿ ಮದ್ವೆ ಮಾಡಿಸ್ಬಿಟ್ಟು ಮದ್ವೆ ಆದ್ಮೇಲೆ ಈ ತರ ಮಾಡ್ತಾವ್ರೆ. ಮದ್ವೆಗಿನ ಮುಂಚೆ ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಆಗ್ಬಿಡು ಅಂತೇಳಿ ನನ್ನ ಬಲವಂತ ಮಾಡಿದವರು ಇವರೇನೆ. ಬಲವಂತ ಮಾಡ್ಬಿಟ್ಟು ಇವಾಗ ನೋಡಿ ಯಾವ ತರ ಮಾತಾಡ್ತಾವ್ರೆ. ನೀನು ಆಗಲ್ಲ ಅಂತ ಹೇಳಣ, ಅವರೇನ ಹೇಳವ್ರೆ ಒಳ್ಳೆ ಹುಡುಗ ಆಗಮ್ಮ ಚೆನ್ನಾಗಿರು ಅಂತೇಳಿ ಹೇಳವ್ರೆ. ಆದ್ರೆ ನೀನು ಆಗಲ್ಲ ಅಂತ ಹೇಳಣ. ನೀನು ಇವಾಗ ಆಗ್ಬಿಟ್ಟು ಇವಾಗ ಇವ್ರ ಮೇಲೆ ನೀನು ಇಷ್ಟ ಹೊಸಿದ್ರೆ ಹೆಂಗೆ? ಮಾತಾಡೋದು ನೋಡಿ ಇವಳು ಹೆಂಗ್ ಮಾತಾಡ್ತಾಳೆ ನೋಡಿ. ಬಂದು ನಮ್ಮ ಸ್ನೇಹ ನನ್ನ ಮೇಲೆ ಜೋರು ಮಾಡ್ತಾವಳೆ. ನಿಮ್ಮ ಮಗಳು ಆ ಮಾನ್ವಿತನೇ ಸೇರ್ಕೊಂಡು ಮಾಡಿ ಇವಾಗ ಇವಳ ಮೇಲೇನೆ ಇಲ್ಲೂ ಸಲ್ಲದೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಬಂದು ಜೋರ ಬಾಯಿ ಮಾಡ್ತಾವಳೆ. ಇವಳು ಬಾಯಿ ಮಾಡಿದ ತಕ್ಷಣ ಯಾರೇನು ಎದುರುಕೊಳ್ಳಲ್ಲ. ಇಲ್ಲಿ ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.